ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆಯ ವಿಚಾರ ತುಂಬಾನೇ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಸ್ವಾಮೀಜಿಗಳು ಕೂಡ ಸಿಎಂ ಬದಲಾವಣೆ ಆಗಬೇಕು, ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗಬೇಕು ಅಂತ ಹೇಳಿ ರಂಭಾಪುರಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ರು. ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಪಾರ್ಟಿಗೆ ಸಂಬಂಧಪಟ್ಟಂತಹ ವಿಚಾರ, ಅವ್ರಿಗೇನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಮಾಜ ಕಟ್ಟೋದು, ಆಶೀರ್ವಾದ ಮಾಡೋದು ಸ್ವಾಮೀಜಿಗಳ ಕೆಲಸ. ಈ ರೀತಿ ಹೇಳಿಕೆಗಳನ್ನ ಸ್ವಾಮೀಜಿಗಳು ಕೊಡಬಾರದು ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಸ್ವಾಮೀಜಿಗಳಿಗೂ ಮುಖ್ಯಮಂತ್ರಿ ಬದಲಾವಣೆಗೂ ಏನ್ ಸಂಬಂಧ? ಯಾವುದೇ ರೀತಿಯ ಕಾರ್ಯವ್ಯಾಪ್ತಿ ಬರೋದಿಲ್ಲ. ಅವರು ಅವರ ಕಾರ್ಯವ್ಯಾಪ್ತಿಯನ್ನ ನೋಡ್ಲಿ, ನಾವು ನಮ್ಮ ಕಾರ್ಯವ್ಯಾಪ್ತಿಯನ್ನ ನೋಡ್ತೀವಿ. ಸಿಎಂ ಬದಲಾವಣೆ ಅನ್ನೋದು ಮತ್ತೊಂದು ಮಗದೊಂದು, ಅದು ಪಕ್ಷಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವರು ಸಂಬಂಧ ಅಲ್ಲ, ಪಾರ್ಟಿಗೆ ಸಂಬಂಧಪಟ್ಟದ್ದು. ನೀವು ಯಾರು ಹೇಳಿದ್ದು ಅಂತ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕಂದ್ರೆ ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ. ಅವ್ರ ಕಾರ್ಯವ್ಯಾಪ್ತಿ ಬೇರೆ, ನಮ್ಮ ಕಾರ್ಯವ್ಯಾಪ್ತಿ ಬೇರೆ. ನೀವು ಯಾರು ಹೇಳಿದ ದಿವಸ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಈಗ ಅದಕ್ಕೆ ಎಲ್ಲ ಕರೆಕ್ಟ್. ಬೆಂಬಲಕ್ಕೆ ನಿಂತು ಅವ್ರಿಗೇನು ಸಂಬಂಧ? MLA ಬೇರೆ, CM ಆಯ್ಕೆ ಮಾಡೋರು MLA ಆದ್ಮೇಲೆ ಆಯ್ಕೆ ಮಾಡು. ಸೊ ನೀವು ಯಾರು ಹೇಳಿದ್ರೆ ಕೇಳೋದಕ್ಕೆ ನಾವೇನು ಉತ್ತರ ಕೊಡ್ಬೇಕು? ಅದಕ್ಕೆ ಕಷ್ಟ, ನಮಗೆ ಕಷ್ಟ. ನಾಳೆ ನಾವು ನೋವು ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಮತ್ತು ಅದು ನಮಗೆ ಅವ್ರ ಮಧ್ಯೆ ಘರ್ಷಣೆ, ಜಗಳ. ಹೇಳಿ, ಸ್ವಾಮೀಜಿಗಳಿಂದ ಒಂದು ರಾಜಕೀಯವಾಗಿ ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡೋಷ್ಟು ಈಗ ಅವ್ರ ಪರವಾಗಿ ಯಾರು ಈ ಕಡೆ ಒಂದು 10 ಜನ ಅವ್ರು ಹೇಳ್ತಾರೆ ಇವರ ಮುಂದುವರಿಬೇಕಂತ. ಅವ್ರದ್ದು ಸಮಾಜ ಕಟ್ಟೋದು ಅಷ್ಟೇ ಅವ್ರ ಕೆಲಸ. ಆಶೀರ್ವಾದ ಮಾಡಬೇಕು, ಸಮಾಜ ತಿದ್ದುವಂಥ ಕೆಲಸ ಅವ್ರ ಕೆಲಸ. ನಮ್ಮ ಬಹಳ ಸಂದರ್ಭದಲ್ಲಿ ಈ ರೀತಿಯಂತ ಸ್ವಾಮೀಜಿಗಳು ರಾಜಕೀಯ ವಿಚಾರವಾಗಿ ಮಾತನಾಡಿದಾಗ ಸತೀಶ್ ಜಾರಕಿಹೊಳಿ ವಿರೋಧ ಮಾಡೋದು, ಈ ತರದೆಲ್ಲ ನೋಡ್ತಾ ಇರ್ತೀವಿ. ಅದಕ್ಕೆ ಅವ್ರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ. ಬಟ್ ಈಗ ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಬೇರೆ ಸಿಎಂ ಆಗಬೇಕು ಅಂದಿರೋದಲ್ಲ, ಹಾಗಾಗಿ ತುಸು ಅಸಮಾಧಾನ ಹೆಚ್ಚಾಗಿ ವ್ಯಕ್ತಪಡಿಸಿದ್ದಾರೆ. ನಾನೇನು ಹೇಳಿ ಅಂತಾನೆ ಸ್ವಾಮೀಜಿಗಳು ಅವ್ರ ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನುವಂಥ ರೀತಿಯಾಗಿ. ಆಮೇಲೆ ಇದೊಂದು ಅನಾವಶ್ಯಕ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ. ಇನ್ನೂ 3 ವರ್ಷ ಶಾಸಕರು ಹೇಳಿಕೆ ಕೊಡ್ತಾನೆ ಇರ್ತಾರೆ. ಕೆಲವರು ಬದಲಾಗಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ. CM DCM ಅವರನ್ನೇ ಕೇಳಿ, ಅವರೇ ಉತ್ತರ ಕೊಡಬೇಕು. ಉಸ್ತುವಾರಿ CM DCM ಈಗ ಆಲ್ರೆಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 5 ವರ್ಷಗಳ ಕಾಲ ನಮ್ಮ ಸರ್ಕಾರ ಇರುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನೇರವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋಕೆ ಈಗ CM DCM ಇಬ್ಬರು ಪ್ರತ್ಯೇಕವಾಗಿ ಟೈಮ್ ಕೇಳಿದ್ದಾರೆ. ಹೋಗಿದ್ದಾರೆ. ಅವ್ರದ್ದೇನು ಬೇರೆ ಬೇರೆ ಕೆಲಸ ಇರ್ಬೋದು, ಪಕ್ಷದ ಸಂಘಟನೆ ಮುಂದಿನ ವಿಚಾರ ಬಗ್ಗೆ ಚರ್ಚೆ ಮಾಡ್ತಿರ್ಬೋದು. ಮಾಡಲಿ, ನೋಡೋಣ. ಯಾವ್ದ್ರೆ ಸ್ಟೇಟ್ಮೆಂಟ್ಗಳು ಯಾವ ಶಾಸಕರು ಯಾರು ಪರವಾಗಿ ಕೊಡಬಾರದು ಅಂತ ಹೇಳ್ತೀರಾ? ಕೊಡಬಾರ್ದೈತಿಲ್ಲ, ಕೊಡ್ಬೋದು. ಅದಕ್ಕೆ ಅವ್ರವ್ರು ಇದ್ದಾರ್ಕು ಈಗ 2 ವರ್ಷದಿಂದ ಕೊಡ್ತಾನೆ ಇದ್ದಾರೆ, ಇನ್ನೂ 3 ವರ್ಷ ಕೊಡ್ತಾನೆ ಇರ್ತಾರೆ. 3 ವರ್ಷ ಕೊಡೋರ, ಅದಕ್ಕೇನು ಪ್ರಶ್ನೆ ಇಲ್ಲ. ಸ್ಟೇಟ್ಮೆಂಟ್ ಕೊಡೋರು ಕೊಡ್ತಾರೆ, ಅದೊಂದು ಪಾರ್ಟ್, ರಾಜಕೀಯ ಪಾರ್ಟ್. ಅದು ಅದೇನು ಹೇಳಿಲ್ಲ. ಕೆಲವರು ಚೇಂಜ್ ಆಗ್ಬೇಕಂತಾರೆ, ಕೆಲವ್ರು ಇರ್ಬೇಕಂತಾರೆ. ಇದು ಒಂದು ವ್ಯವಸ್ಥೆ. ಇದ್ದಾಗ ಒಂದು ಮನೆ ಅಂದ್ಬೇಕು, ಎಲ್ಲ ನಮ್ಮನೆ ಚರ್ಚೆ ಇದ್ದಂಗೆ. ಇದು ಮನೆ 5 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ, ಅದರಲ್ಲಿ ಏನೋ ಸಮಸ್ಯೆ ಇಲ್ಲ. 5 ವರ್ಷ ಅಂದ್ರೆ ಅದು ನೀವು ಹೆಂಗೆ ಅರ್ಥ ಮಾಡ್ಕೊಳ್ಳಿ.